ಬೇಜಾರು ಮಾಡ್ಕೋಬೇಡ ಕಣ. ಚಿಕ್ಕ ಹುಡುಗ, ಸಾಯೋ ವಯಸ್ಸಲ್ಲ ಅವನದ್ದು. ದುಃಖ ಆಗತ್ತೆ, ಆದರೆ ಅವನಿಗೆ ಹುಷಾರಿತ್ತಿಲ್ಲ, ಅವನ ಆರೋಗ್ಯ ಸರಿ ಇರಲಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಕಣ. ಹೇ ವಿನೀತ್ 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 ಪ್ಲೀಸ್. ಹೇ ನಿನಗೆ ಹುಷಾರಿಲ್ಲ ಕಣ, ಡಾಕ್ಟ್ರ್ ತೋರಿಸ್ಕೊಂಬರೋಣ. ಹಾಂ, ಒಂದು ನಿಮಿಷ ಇರೋ, ನೀರು ತಿರ್ತೀನಿ. ಅಪ್ಪ, ಸಂತೋಷನ ನಾನೇ ಸಾಯಿಸಿದ್ದು. ವಿನೀತ್, ಏನು ನೀನು ಹೇಳ್ತಿರೋದು? ಹೇಳಿದ್ನಲ್ಲಪ್ಪ, ಸಂತೋಷನ ನಾನೇ ಕೊಂದಿದ್ದು. ವಿನೀತ್, ಏನು ಹೇಳ್ತಾ ಇದೀಯಾ? ಸ್ವಲ್ಪ ಅರ್ಥ ಆಗುವಾಗ ಹೇಳಯ್ಯ. ಅವನ ಸಾವಿನ ಅಂಚಿಗೆ ತಲುಪೋದಿಕ್ಕೆ ನಾನು ಸಹಾಯ ಮಾಡಿದ್ದೀನಿ. ಸಹಾಯ ಮಾಡಿದ್ಯಾ? ಏನು ಮಾಡಿದೆ ನೀನು? ಅಪ್ಪ, ನಾನು ಮಾಡಬಾರದು ತಪ್ಪು ಮಾಡಿಬಿಟ್ಟಿದ್ದೀನಿ. ದೊಡ್ಡ ತಪ್ಪು. ಈಗ ಒಂದು 2 ತಿಂಗಳ ಹಿಂದೆ ನಾನು ಪ್ರಿಸ್ಕ್ರಿಪ್ಷನ್ಸ್ ತಂದು ಕೊಟ್ಟಿದ್ದೆ ಸಂತೋಷ್ಗೆ, ಡ್ರಗ್ಸ್ ತಗೊಳ್ಳೋದಕ್ಕೆ. ಗ್ಯಾಮ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹತ್ರ ಓಡಾಡ್ತಿದ್ದ ಹಣ ಎಲ್ಲ ಅದರದ್ದೆ. I'm really sorry, Appa. ನೀನು ಇಲ್ಲಿದೀಯಾ? ನಿನಗೋಸ್ಕರ ನಾನು ಎಲ್ಲ ಕಡೆ ಹುಡ್ಕೊಂಡ್ಬಂದೆ. ನೀನು ನೋಡಿದ್ರೆ ಒಬ್ಬಳೇ ಬಂದು ಕೂತ್ಬಿಟ್ಟಿದೀಯಾ ಇಲ್ಲಿ. ಚೈತ್ರ, ಅಳ್ತಾ ಇದೆಯಾ? ಯಾಕಮ್ಮ?
ಅಳುವಂಥದ್ದು ಏನಾಯ್ತು? ಏನೂ ಇಲ್ಲ ಅಜ್ಜಿ, ಸುಮ್ಮನೆ. ಸುಮ್ಮನೆ ಯಾರಾದರೂ ಅಳ್ತಾರಮ್ಮ? ಹೇಳು, ಏನಾಯ್ತು ಹೇಳು. ಏನೂ ಆಗಿಲ್ಲ ಅಜ್ಜಿ. ನಾನು ಎಷ್ಟು ದಡ್ಡಿ ಅಂತ ನನಗೆ ಬೇಜಾರಾಯಿತು, ಅದಕ್ಕೆ. ಚೈತ್ರ, ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೊಮ್ಮ, ಅಳ್ಬೇಡ. ಏನಾಯ್ತು ಹೇಳು, ಏನಾಯ್ತು ಹೇಳು ಅಂಥದ್ದು? ಆ ಶರತ್ ಏನಾದರೂ ಹೇಳಿದ್ನಾ ನಿನಗೆ ಮನಸ್ಸು ನೋಯೋ ಹಾಗೆ? ಶರತ್ತ ಅವನು ಏನೂ ಹೇಳಿಲ್ಲ, ಅದಕ್ಕೆ. ಅಂದರೆ ನನಗೆ ಅರ್ಥ ಆಗಲಿಲ್ಲ ಅಲ್ವೇ? ಅವ್ನು ಏನು ಹೇಳಬೇಕಾಗಿತ್ತು? ಚೈತ್ರ, ಸಮಾಧಾನ ಮಾಡ್ಕೊಮ್ಮ. ಅಲ್ಲ ಕಣೆ, ಅವನು ಏನು ಹೇಳಬೇಕಾಗಿತ್ತೆ ಹೇಳಮ್ಮ, ಹೇಳು. ಏನೋ ಅಜ್ಜಿ, ಸುಖವಾಗಿರೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಷ್ಟೆ. ಆ ಶರತ್ನ ಕೊಂದುಬಿಡ್ಬೇಕು ಅಂತ ಆಗ್ತಾ ಇದೆ ನನಗೆ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊಳ್ಳೆ. ಅಲ್ವೇ, ಏನು ಮಾಡ್ದ ಆ ಶರತ್ತು? ಅವನು ಏನು ಮಾಡ್ದ ಅನ್ನೋದನ್ನು ನನಗೆ ಹೇಳು ಮೊದಲು, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಅವನಿಗೆ ಈಗಾಗಲೇ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಹೌದಾ? ನಿಂಗೆ ಯಾಕೆ ಗೊತ್ತಾಯ್ತು? ಯಾರು ಹೇಳಿದ್ರು ನಿನಗೆ? ಅವಳೇ ಅವನ ಗರ್ಲ್ ಫ್ರೆಂಡ್ ನನಗೆ ಬಂದು ಮೀಟ್ ಮಾಡಿ ಹೇಳಿದ್ದು. ಅಯ್ಯೋ, ಯಾರಿಗೆ ಗೊತ್ತಮ್ಮ ಅವಳ ಮಾತನ್ನು ಎಷ್ಟು ನಂಬಬಹುದು ಅಂತ? ಅಯ್ಯೋ, ಅವಳು ಸುಳ್ಳೇ ಹೇಳ್ತಾ ಇರ್ಬೋದು. ಇಲ್ಲ ಅಜ್ಜಿ, ಅವಳು ಮಾತಾಡಿದ್ದು ನೋಡಿದ್ರೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನನಗೆ ಅನಿಸ್ಲಿಲ್ಲ. ಯಾವಾಗಲೂ ಫ್ರೆಂಡ್ ಆಗಿದ್ದಿರ್ಬೋದು, ಈಗ ಅವನಿಗೆ ಅಂಥ ಭಾವನೆ ಇಲ್ಲದೆ ಇರ್ಬೋದು. ಕಾಲ ಬದಲಾಗುತ್ತೆ ಅಲ್ವೇನಮ್ಮ? ಅಂದರೆ ನೀವೇನು ಹೇಳ್ತಾ ಇರೋದು ಅಜ್ಜಿ? ಪರವಾಗಿಲ್ಲ, ರಿಸ್ಕ್ ತಗೋ ಅಂತನಾ? ಇಲ್ಲ ಅಜ್ಜಿ, ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಮನುಷ್ಯರ ಮೇಲೆ ನಂಬಿಕೆನೇ ಹೊರಟೋಗುತ್ತೆ. ನೋಡ್ಬಿಟ್ಟು ಯಾವ ನಿರ್ಧಾರನೋ ಔಷಧದಲ್ಲಿ ತಗೊಳ್ಬಾರ್ದು. ಹಿಂದು ಮುಂದೆ ಯೋಚನೆ ಮಾಡಿ ಆಮೇಲೆ ತಗೋಬೇಕು. ಅಜ್ಜಿ ಪ್ಲೀಸ್, ನೀವು ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ನಾನು ಮದುವೆ ಬೇಡ ಅಂತ ಹಠ ಹಿಡ್ದಿದ್ನಲ್ಲ, ಅದೇ ಕರೆಕ್ಟು. ನೀವೆಲ್ಲ ಸೇರಿ ನನ್ನ ನಿರ್ಧಾರ ತಪ್ಪು ಅನ್ನೋ ಹಾಗೆ ಮಾಡಿಬಿಟ್ರಿ. ಒಳ್ಳೇದಾಗುತ್ತೆ ಅಂತ ನಾನು ಆಸೆ ಪಟ್ನಲ್ಲ, ನಿಮ್ಗಳ ಮಾತು ಕೇಳಿ, ಅದೇ ನಾನು ಮಾಡಿದ ತಪ್ಪು. ಅಷ್ಟು ಬೇಜಾರು ಮಾಡ್ಕೋಬೇಡ ಚೈತ್ರ. ನೀನು ಆಸೆ ಪಟ್ಟಿದ್ರಲ್ಲಿ ಏನು ತಪ್ಪಿಲ್ಲ. ಬಿಡು, ನಾನು ಶರತ್ ಹತ್ರ ಮಾತಾಡಿ ವಿಚಾರ ಏನು ಅಂತ ಸರಿಯಾಗಿ ತಿಳ್ಕೊತೀನಿ. ಅಜ್ಜಿ ದಯವಿಟ್ಟು ನೀವಿಬ್ಬರು, ನೀನು ಮಾವ, ಯಾರ ಹತ್ರನೂ ಏನು ಮಾತಾಡಬೇಡಿ. ನನಗೆ ಈಗಾಗಲೇ ಸಾಕಾಗಿದೆ ಈ ಮಾತುಕತೆ ಎಲ್ಲ. ಎಲ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಒಂದಿರುತ್ತೆ, ಗೊತ್ತಾ? ನೀನು ಕೋಪಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂದನ್. ಅವ್ರು ನಿನ್ನ ಹತ್ರನೇ ಮಾತಾಡಬೇಕು ಅಂತ ಹೇಳಿದ್ರು ಅಷ್ಟೇ. ನನ್ನ ಹತ್ರನಾ? ಯಾವ ವಿಷಯಕ್ಕೆ? ಆ ಲೋನ್ ಬಗ್ಗೆನಾ? ಅವ್ರು ಏನು ಸ್ಪೆಸಿಫಿಕ್ ಆಗಿ ಹೇಳಲಿಲ್ಲ, ನಿನ್ನ ಹತ್ರ ಮಾತಾಡಬೇಕು ಅಂತ ಮಾತ್ರ ಹೇಳಿದ್ರು. ಆ ಕಂಪನಿ ಕೆಲಸದ ಬಗ್ಗೆ ಇರ್ಬೋದು.
ಸರಿ, ಇನ್ನೇನು ಹೇಳಿದ್ರು ನಿಮ್ಮಪ್ಪ? ಆಮ್ಲನ್, ನನಗೆ ಯಾಕೋ ಅನ್ನಿಸ್ತಾ ಇದೆ ನೀನು ನನ್ನನ್ನು ಮೆಸೆಂಜರ್ ಥರ ಉಪಯೋಗಿಸ್ಕೊಳ್ತಾ ಇದೆಯಾ ಅಂತ. ನೀನೇ ಯಾಕೆ ಅವ್ರ ಹತ್ರ ನೇರವಾಗಿ ಮಾತಾಡಬಾರ್ದು? ಅವರಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾ ಏನು ಹೇಳಿದ್ನೋ ಅದೇ. ಇನ್ನೇನಿರುತ್ತೆ ಅದಕ್ಕೆ ಅರ್ಥ? ಸಿರಿ, ಯಾಕಮ್ಮ ನನ್ನ ಮೇಲೆ ಅಷ್ಟೊಂದು ಅನುಮಾನ ಪಡ್ತೀಯಾ? ನಾನು ಏನು ಹೇಳಿದ್ರು ಅದ್ರ ತಪ್ಪರ್ಥ ತಗೋತೀಯ? ಯಾಕೋ ಗೊತ್ತಿಲ್ಲ, ನಿನಗೆ ಗೊತ್ತಿರಬೇಕು, ನೀನೇ ಹೇಳು. ನಾನೇ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೆ. ಈ ವಿಷಯದಲ್ಲಿ ಯಾಕೋ ನಂಗೊಂದು ಸ್ವಲ್ಪ ಸಂಕೋಚ ಅನಿಸ್ತು, ಅದಕ್ಕೆ ನಿಮ್ಗೆ ಹೇಳಿದೆ. ಅದು ಸರಿ, ನಿನಗೆ ಈ ವಿಷಯ ಅವ್ರ ಹತ್ರ ಮಾತಾಡೋದಕ್ಕೆ ಮುಜುಗ್ರ ಇರಬಹುದು, ಆದರೆ ನೀನು ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸನೇ ಮಾಡ್ತಾ ಇರಬೇಡ ಯಾವಾಗಲೂ. ನನಗೆ ಆರ್ಡರ್ ಮಾಡಬೇಡ. ನೀನೇನೋ ನನ್ನ ಬಾಸ್ ಅನ್ನೋ ಹಾಗೆ. ನಾವಿಬ್ರು ಒಬ್ರನ್ನೊಬ್ರು ಸ್ವಲ್ಪ ದಿವಸ ಮೀಟ್ ಮಾಡೋದು ಬೇಡ ಅಂತ ಕಾಣಿಸುತ್ತೆ. ಯಾಕೆ? ನಮ್ಮಿಬ್ರಿಗೂ ಒಬ್ರ ಬಗ್ಗೆ ಒಬ್ರಿಗೆ ನಂಬಿಕೆ ಮರ್ಯಾದೆ ಏನೂ ಇಲ್ಲ, ಅದಕ್ಕೆ. ನೋಡು, ನೀನು ಇಲ್ಲದೆ ಇರೋದೆಲ್ಲ ಹೇಳಿ ಎಕ್ಸಾಜರೇಟ್ ಮಾಡಬೇಡ ಸನ್ನಿವೇಶನ. ನನಗೆ ನಿನ್ನ ಬಗ್ಗೆ ಗೌರವ ಅಭಿಮಾನ ಎಲ್ಲ ಇದೆ, ಅದು ನಿಂಗೂ ಗೊತ್ತು. ಇತ್ತೀಚೆಗೆ ಕಂಪ್ನಿಯಲ್ಲಿ ಒಂದು ಸ್ವಲ್ಪ ಕೆಲಸ ಹೆಚ್ಚಾಗಿದೆ ಅಷ್ಟೇ. ಪಾಪ, ತುಂಬ ಕೆಲಸ ಮಾಡ್ತೀಯ ನೀನು. ಅದಕ್ಕೆ 15 ದಿವಸದ ಮೇಲಾಗಿರಬೇಕು ನೀನು ನಾನು ನೋಡೋದಕ್ಕೆ ಬಂದಾಗ. ಹ್ಞೂ ಸರಿ, ಕಂಪ್ನಿಯಲ್ಲಿ ಕೆಲಸ ಹೆಚ್ಚಾಗಿದೆ. ಬರೀ ಕಂಪ್ನಿ ಕೆಲಸ ಅಲ್ಲ, ಆ ಯೂನಿಯನ್ಗಳು ಬೇರೆ. ಕರೆಕ್ಟ್, ಆ ಯೂನಿಯನ್ ಕೆಲಸ. ಅದೇನು ಹಾಕಿ ಕೇಳ್ತೀಯ? ಯೂನಿಯನ್ ಕೆಲಸ ಅಂತ ಏನೂ ಇಲ್ಲ. ಆಮ್ಲನ್, ದಯವಿಟ್ಟು ನನ್ನಿಂದ ಯಾವ ವಿಷಯನೂ ಮುಚ್ಚಿಡಬೇಡ. ಚೈತ್ರ, ಪ್ಲೀಸ್ ಒಂದು ನಿಮಿಷ. ನೀನು ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ದಾರಿ ಬಿಡಿ, ನಾನು ಹೋಗಬೇಕು. ಅಲ್ಲ, ಇದ್ದಕ್ಕಿದ್ದಾಗೆ ನಾನು ಮಾಡಬಾರದು ಏನು ಮಾಡಿದೆ? ದಯವಿಟ್ಟು ದಾರಿ ಬಿಡಿ, ನನಗೆ ಕೆಲಸ ಇದೆ, ಹೋಗಬೇಕು. ಚೈತ್ರ, ಪ್ಲೀಸ್ ನಿಂತ್ಕೊಳ್ಳಿ. ಏನು ತಪ್ಪಾಯಿತು ಈಗ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಏನಾದರೂ ಹೇಳೋದು, ಎಕ್ಸ್ಪ್ಲೇನ್ ಮಾಡೋದು ಇದ್ದರೆ ಅದು ನೀವು ಮಾಡಬೇಕು, ನಾನಲ್ಲ. ಅಂದರೆ ನನಗೊಂದು ಚೂರು ಅರ್ಥ ಆಗ್ತಾ ಇಲ್ಲ. ರಾಧಿಕಾ ನಿಮ್ಮನ್ನ ಮೀಟ್ ಮಾಡಿದ್ಲಾ? ಸರಿ, ಆ ವಿಷಯ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಚೈತ್ರ, ಪ್ಲೀಸ್. ನಾನು ಅಮೇರಿಕಲ್ಲಿದ್ದಾಗ ನಾನು ಒಬ್ಬನೇ ಇದ್ದೆ. ನಾನು ಹೋಗ್ಬೋದಾ ಪ್ಲೀಸ್? ಚೈತ್ರ, ಐ ಲವ್ ಯು. ನೋಡಿ, ನಿಮ್ಗೊಂದು ಮನಸ್ಸಾಕ್ಷಿ ಅಂತ ಇದೆಯನ್ರಿ? ನೀವು ನಿಜವಾಗ್ಲೂ ನಾಚಿಕೆ ಪಡ್ಕೋಬೇಕು. ರಿಯಲಿ ಚೈತ್ರ, ಐ ರಿಯಲಿ ಲವ್ ಯು. ಪ್ಲೀಸ್ ಸ್ಟಾಪ್ ಇಟ್. ಚೈತ್ರ, ಪ್ಲೀಸ್, ದಯವಿಟ್ಟು. ತಪ್ಪು ಮಾಡಿಬಿಟ್ಟೆ. ಆ ವಿಷಯ ಎಲ್ಲ ನಿಮಗೆ ಮೊದಲೇ ಹೇಳಬೇಕಾಗಿತ್ತು. ಚೈತ್ರ, ಸಾರಿ. ಪಾಪ ರಾಧಿಕಾ, ಅವಳಿಗೆ ಹಾಗೆ ಮೋಸ ಮಾಡಕ್ ಹೇಗ್ರಿ ಮನ್ಸು ಬಂತು ನಿಮ್ಗೆ? ಅದು ಹೇಗಾಯ್ತು ಅಂದ್ರೆ, ನನ್ಗೆ ಆ ವಿಷಯ ಎಲ್ಲ ಬೇಡ. ನೀವ್ ನಿಜವಾದ ಗಂಡ್ಸಾದ್ರೆ ಅವಳು ನ್ಯಾಯವಾಗಿ ಮದುವೆ ಮಾಡ್ಕೊಳ್ಳಿ. ಅವಳ ಮದುವೆ ಮುರಿಯಕ್ಕೆ ನಾನು ಕಾರಣ ಅಲ್ಲ ಚೈತ್ರ. ಮಿಸ್ಟರ್ ಶರತ್, ಏನೇ ಆಗ್ಲಿ ನೀವಿಬ್ರು. ಚೈತ್ರ, ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿ. ಅದು ಹೇಗಾಯ್ತು ಅಂದ್ರೆ, ನಾವಿಬ್ರು ದೂರದ ದೇಶದಲ್ಲಿ ಒಂಟಿತನ ಅನುಭವಿಸ್ತಾ ಇದ್ವಿ.
ಬಟ್ ಚೈತ್ರ, ನಾನು ಅವಳಿಗೆ ಯಾವತ್ತೂ ಮಾತು ಕೊಟ್ಟಿರಲಿಲ್ಲ, ನಿಜವಾಗ್ಲೂ. ಅವಳು ನಿಮ್ಮನ್ನ ತುಂಬ ಪ್ರೀತಿಸ್ತಾಳೆ. ಅವಳು ಹೇಳಿದ್ದು. ನಿಜ ಇರ್ಬೋದು ಚೈತ್ರ. ಸರಿ ಬಿಡಿ, ಇನ್ಮೇಲೆ ನೀವು ನನ್ನನ್ನು ಮೀಟ್ ಮಾಡಬೇಡಿ, ತಿಳಿತಾ? ಹೌದು ಅಜ್ಜಿ, ಆ ವಿಷಯ ನನಗೂ ಗೊತ್ತಾಯ್ತು. ಆದರೆ ಅದು ನಿಜ ಅಲ್ಲ. ಆ ಹುಡುಗಿ ಮಾತು ನಿಜ ಇರಲಾರ್ದು ಅಂತ ನನಗೂ ಅನ್ನಿಸ್ತು. ಈ ಸನ್ನಿವೇಶ ನಮ್ಮ ಕೈ ಮೀರಿ ಹೋಗೋದಕ್ಕೆ ಮುಂಚೆನೆ ನಾವೇನಾದರೂ ಮಾಡಬೇಕು. ಶರತ್ತು ಇದನ್ನೆಲ್ಲ ಚೈತ್ರನ್ಗೆ ಮುಂಚೆನೆ ಹೇಳಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ನಿಜ ಅಜ್ಜಿ, ನೀವು ಹೇಳೋದು 100ಕ್ಕೆ 100 ಸತ್ಯ. ದೊಡ್ಡ ಕೆಲಸ ಮಾಡ್ದ ಅವನು. ಇದ್ದಿದ್ದಾಗ ಮುಂಚೆನೆ ಹೇಳ್ಬಿಡ್ಬೇಕಾಗಿತ್ತು ಅವನು. ಅಂತೂ ಬೇಗ ಏನಾದರೂ ಇದಕ್ಕೊಂದು ಪರಿಹಾರ ಹುಡುಕಬೇಕು. ಚೈತ್ರನ ಸ್ವಭಾವ ಒಂಥರ, ಇದ್ದಕ್ಕಿದ್ದ ಹಾಗೆ ಅವಳು ಮನಸ್ಸು ಬದಲಾಯಿಸ್ಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ. ನಿಜ ಅಜ್ಜಿ, ಚೈತ್ರಾಗೆ ನಿಮ್ಮ ಮಾತಿನಲ್ಲಿ, ಶಿಶಿರ ಮಾತಿನಲ್ಲಿ ನಂಬಿಕೆ ಜಾಸ್ತಿ. ಅದು ಅಲ್ಲದೆ ಶಿಶಿರ ಇಂಥ ಸಂದರ್ಭದಲ್ಲಿ ತನ್ನ ಮಗನ ಪರ ವಹಿಸ್ಕೊಂಡು ಮಾತಾಡಿದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಅಜ್ಜಿ? ಅದರಿಂದ ನೀವೇ ನಿಮ್ಮ ಮಗಳ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹಾಂ, ನಾನು ಅವಳ ಹತ್ರ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ನನಗೊಂದು ವಿಚಾರ ಖಚಿತವಾಗಿ ತಿಳಿಬೇಕು. ಶರತ್ಗೆ ಆ ಹುಡುಗಿ ಬಗ್ಗೆ ನಿಜವಾಗ್ಲೂ ಆಸಕ್ತಿ ಇಲ್ವಾ? ನಾನು ಇದೆಲ್ಲ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ, ಕೇಳಿ ಅಜ್ಜಿ. ನಿಮ್ಮ ಹುಡುಗಿ ಭವಿಷ್ಯದ ಬಗ್ಗೆ ಆತಂಕ ಪಡೋದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನಿಮ್ಮ ಜಾಗದಲ್ಲಿ ನಾನಿದ್ರು ಇದೇ ಪ್ರಶ್ನೆ ಕೇಳ್ತಾ ಇದ್ದೆ ಅಲ್ವಾ? ನಾನು ಶಿಶಿರನ್ನೇ ಈ ಪ್ರಶ್ನೆ ಎಲ್ಲ ಕೇಳ್ಬೋದಾಗಿತ್ತು. ಆದರೆ ಈಗಾಗಲೇ ಅವಳು ಬೇಡದ ಗೊಂದಲದಲ್ಲಿ ಸಿಕ್ಕಾಕೊಂಡು ಪಾಪ ನರಳ್ತಾ ಇದ್ದಾಳೆ. ಅವಳಿಗೆ ಇನ್ನೂ ತೊಂದರೆ ಕೊಡೋದು ಬೇಡ ಅನ್ನಿಸ್ತು. ಅದಕ್ಕೋಸ್ಕರ